ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. RSS ಅವರು ಹಿಂದೂಗಳೇ ಅಲ್ಲ, ಕೇವಲ ಹಿಂದುತ್ವವಾದಿಗಳು ಅಷ್ಟೇ. ಧರ್ಮದ ಹೆಸರಿನಲ್ಲಿ ಏನು ಬೇಕಾದರೂ ಮಾಡ್ತೀವಿ ಅನ್ನೋದು ನಡೆಯಲ್ಲ. ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಟ್ರವರ್ಷಿಯಲ್ ಹೇಳಿಕೆನಾ ಇದು? ಯಾಕೆ ಅಂತ ಅಂದ್ರೆ RSS ಅವರು ಹಿಂದೂಗಳೇ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ ಹಿಂದುತ್ವವಾದಿಗಳು ಅಷ್ಟೇ ಅವರೇನು ಹಿಂದೂಗಳಲ್ಲ. ಧರ್ಮದ ಹೆಸರಿನಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ, ಅದೆಲ್ಲ ನಡೆಯಲ್ಲ ಇನ್ನು ಮುಂದೆ. ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತ ಹೇಳಿಕೆ ಇದು. RSS ಕೇವಲ ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಅದು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇರೋ ಸಂಸ್ಥೆ. ದೇಶದ ಎಲ್ಲಾ ಕಡೆ RSSಗೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇದೆ. ಇದರ ಲೆಕ್ಕವನ್ನ RSS ನವರು ಕೊಡಬೇಕು ತಾನೆ. ಎಲ್ಲಾ ವ್ಯವಹಾರಗಳ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ. ಹೀಗಾಗಿ ಅದು ನೋಂದಣಿ ಆಗಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ದು ಎಲ್ಲರಿಗೂ ಒಂದು ಕಾನೂನು, ಅವರೊಬ್ಬರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನ್ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ? ಯಾಕೆಂದ್ರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು ಬಿಜೆಪಿ ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನ್ ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಅಲ್ಲ, ಅವರು ನಮ್ದು ದೇಶಭಕ್ತ ಸಂಘಟನೆ, ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ, ನಾವ್ ಯಾಕೆ ಆಗ್ಬೇಕು ಅನ್ನುವಂತ ವಾದ. ಧರ್ಮ ಮತ್ತೆ ಆರ್ಗನೈಸೇಷನ್ ಎರಡು ಒಂದೇ ಸಾಧ್ಯ ಆಗುತ್ತಾ? ಧರ್ಮ ಬೇರೆ, ಅವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವ್ರು ಆಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವ್ರು ಆಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡಕ್ಕಾಗಲ್ಲ. RSS ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವರು ಈ ನೆಲದ ಕಾನೂನು ಏನಿದೆ ಅದನ್ನ ಪಾಲಿಸಲೇಬೇಕು. ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ರಿಜಿಸ್ಟ್ರೇಷನ್ ಆಗಲ್ಲ. ಅಲ್ಲ, ಹಿಂದೂ ಧರ್ಮದ ಶೆಲ್ಟರ್ ನಲ್ಲಿ ಅವರು ರಿಜಿಸ್ಟರ್ ಆಗೋದು ತಪ್ಪಿಸ್ಕೊಳ್ತಾ ಇದಾರೆ. ಶೆಲ್ಟರ್ ನಲ್ಲಿ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ಸುಮ್ಮನೆ ನೋಡ್ಕೊಂಡು ಅಲ್ಲ, ಅವ್ರ ಆ ಶೆಲ್ಟರ್ ತಗೋತಾ ಇದಾರಂತ. ಅವ್ರಿಗೆ ಎಲ್ಲಾ ಕಾನೂನು ವಿನಾಯಿತಿ ಕೊಡ್ಬೇಕಾಗತ್ತೆ. ಅವ್ರ ಆ ಶೆಲ್ಟರ್ ತಗೋತಾ ಇದಾರಂತ ಸರ್. ಧರ್ಮದ ಹೆಸರಿನಲ್ಲಿ ಕೆಲಸ ಮಾಡುವಂತದ್ದು ಇಷ್ಟೊಂದು ಆರ್ಗನೈಸೇಷನ್ ಬೇರೆ ಧರ್ಮದವರು ಕೇಳ್ತಾರೆ. ಧರ್ಮದ ಹೆಸರಲ್ಲಿ ಆರ್ಗನೈಸೇಷನ್ ಮಾಡ್ತೀವಿ, ನಮಗೂ ವಿನಾಯಿತಿ ಕೊಡ್ತಾರೆ. ಆರ್ಥಿಕ ಅವ್ಯವಹಾರ ಅನ್ನೋದಕ್ಕೆ ಸಾಬೀತು ಮಾಡೋ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ಸ್ ಇದೆಯಾ ನಿಮ್ಮ ಹತ್ರ?